ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಮುಗಿಯದ ಮಹಾಮಾರಿಯ ಅಬ್ಬರ. ಬಹುತೇಕ ಜನರು ಮರ್ತೇ ಬಿಟ್ಟಿದ್ದಾರೆ ಈ ಕೊರೋನಾ ಜವಾಬ್ದಾರಿಯನ್ನ. ಶಿಕ್ಷಕರಿಗೆ ಕಂಟಕವಾಯ್ತಾ ವಿದ್ಯಾಗಮ? ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಆರ್ಭಟ. ಮೊದಲ ಬ್ರೇಕಿಂಗ್ ನ್ಯೂಸ್ ದಾವಣಗೆರೆಯಿಂದ ಬರ್ತಿರೋದು. ದಾವಣಗೆರೆಯಲ್ಲೂ ಕೂಡ ಕಂಟಕವಾಗ್ತಾ ಇದೆ ವಿದ್ಯಾಗಮ. ವಿದ್ಯಾಗಮಕ್ಕೆ ಹಾಜರಾಗಿದ್ದ ವಿದ್ಯಾರ್ಥಿಗಳಿಗೆ ಕೊರೋನಾ. ವಿದ್ಯಾಗಮ ತರಗತಿಗೆ ಹಾಜರಾಗಿದ್ದರು ವಿದ್ಯಾರ್ಥಿಗಳು. ಇದೀಗ ಅವರಿಗೆ ಕೊರೋನಾ ಸೋಂಕು ಬಂದಿದೆಯಂತೆ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಕಮ್ಮಾರಗಟ್ಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿದೆ ಈ ಕಮ್ಮಾರಗಟ್ಟೆ. 6ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗ ಇದೀಗ ಕೊರೋನಾ ಪಾಸಿಟಿವ್ ಬಂದಿದೆ. ಮಾದನಬಾವಿ ಕೋವಿಡ್ ಕೇರ್ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಸೋಂಕಿತ ವಿದ್ಯಾರ್ಥಿಗೆ ಚಿಕಿತ್ಸೆ ನಡೀತಾ ಇದೆ. ಆತನ ಸಂಪರ್ಕಕ್ಕೆ ಬಂದವರಿಗೆ ಪರೀಕ್ಷೆ ಮಾಡಲಾಗ್ತಾ ಇದೆ. ಸಂಪರ್ಕಿತ ಎಲ್ಲ ಮಕ್ಕಳಿಗೂ ಕೂಡ ಕೊರೋನಾ ನೆಗೆಟಿವ್. ಪುಣ್ಯಕ್ಕೆ ಅದೇ ಸಮಾಧಾನ ಈ ಕ್ಷಣಕ್ಕೆ. ಮಕ್ಕಳು ಅಂತ ಯಾರೋ ಒಬ್ಬರಿಗೆ ಬಂದಾಗ ಬೇರೆಯವ್ರ ಕಥೆ ಏನು ಅಂತ ಮಕ್ಕಳಿಗೆ, ಆ ಮಕ್ಕಳಿಂದ ಪೋಷಕರಿಗೆ ಮತ್ತು ಮನೆಯಲ್ಲಿರುವಂಥ ಹಿರಿಯರಿಗೆ ಜೊತೆಗೆ ಶಿಕ್ಷಕರಿಗೆ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಫೈನಲಿ ಆ ಒಬ್ಬ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್, ಬಟ್ ಬೇರೆಯವ್ರಿಗೆಲ್ಲ ನೆಗೆಟಿವ್ ಬಂದಿರೋದು ಸಮಾಧಾನ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಾವಣಗೆರೆಯಿಂದ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕುಮಾರ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಎಲ್ಲಿ ಪ್ರಾಬ್ಲಮ್ ಆಯಿತು? ಇವಾಗ ಹೇಗಿದೆ ಪರಿಸ್ಥಿತಿ? ಅದು ಹರೀಶ್, ಏನೀಗ ವಿದ್ಯಾಗಮಕ್ಕೂ ತರಗತಿಯಲ್ಲಿ ಭಾಗವಹಿಸ್ತಿರುವ ವಿದ್ಯಾರ್ಥಿಗಳು ಕೊರೋನಾ ಹೆಚ್ಚುತ್ತಾ ಇರೋದ್ರಿಂದ ಪೋಷಕರು ಆತಂಕ ಅಂತಾನೆ ಹೇಳ್ಬೋದು. ಈ ವಾರದ ಹಿಂದೆ 6ನೇ ತರಗತಿಯಲ್ಲಿ ಓದ್ತಿದ್ದಂತ ಓರ್ವ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈಗ ಆತನ ಕುಟುಂಬದಲ್ಲಿ ಕೂಡ ಸಂಪರ್ಕದಲ್ಲಿದ್ದಂತ ತಗುಲಿರುವುದು ದೃಢಪಟ್ಟಿದೆ. ಅಲ್ಲದೆ ಈತ ವಿದ್ಯಾರ್ಥಿನ ಜೊತೆಗಿದ್ದಂತ ಎಲ್ಲಾ ಮಕ್ಕಳಿಗೂ ನೆಗೆಟಿವ್ ಬಂದಿದೆ. ಈಗ ಸದ್ಯಕ್ಕೆ ಹೊನ್ನಾಳಿ ತಾಲೂಕಿನ ಮಾದನಬಾವಿಯ ಕ್ವಾರಂಟೈನ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಈಗ ಸದ್ಯ ಈಗೇನು ಸ್ವಾಸಹಳ್ಳಿ ಸಮೀಪ ಕಮ್ಮಾರಗಟ್ಟೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೋವಿಡ್ ದೃಢಪಟ್ಟ ಕಾರಣ ಈ ಅಂಗನವಾಡಿ ಕೇಂದ್ರವನ್ನು ಕೂಡ ಈಗ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಪಂಚಾಯತಿ ಸಿಬ್ಬಂದಿಗಳು. ಅಲ್ಲದೆ ಏನು ಈ ಹುಡುಗ ಏಸಿಂಪ್ಟಮ್ಯಾಟಿಕ್ ಅಥವಾ ಜ್ವರ ಗಿರ ಏನಾರು ಇದೆಯಾ? ಸ್ವಲ್ಪ ಹೆಂಗಿದೆ ಪರಿಸ್ಥಿತಿ, ಹೆಂಗಿದೆ? ಹೌದು ಹರೀಶ್, ಏನು 6 ದಿನದ ಹಿಂದೆ ಇದು ಪಾಸಿಟಿವ್ ದೃಢಪಟ್ಟಿರೋದ್ರಿಂದ ಈಗ ಬಾಲಕ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ ಹಾಗೂ ಸಿಂಪ್ಟಮಿಕ್ ಇದೆ ಅಂತಂದೇಳಿ ತಿಳಿದು ಬಂದಿದೆ. ಈತನ ಸಂಪರ್ಕದಿಲ್ಲಂತ ಎಲ್ಲಾ ಮಕ್ಕಳು ಕೂಡ ನೆಗೆಟಿವ್ ಬಂದಿರೋದು ಸಮಾಧಾನಕರ ಸಂಗತಿ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಪೋಷಕರು ಈಗ ಪಾಸಿಟಿವ್ ಬಂದಿರೋದ್ರಿಂದ ಕೆಲವರು ಆತಂಕ ಮೂಡಿದೆ ಅಂತಾನೆ ಹೇಳ್ಬೋದು ಹರೀಶ್. ಯಾವಾಗ್ಲೂ ಅಷ್ಟೇ ಅಲ್ಲ ಕುಮಾರ್, ಮಕ್ಕಳು ಯಾವಾಗಲೂ ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಬಟ್ ಅವರು ಬೇರೆಯವ್ರಿಗೆ ಅದು ಹಬ್ಬ ಹಾಗೆ ಮಾಡ್ಬಿಡ್ತಾರ ಅನ್ನೋದೇ ದೊಡ್ಡ ಮಟ್ಟದಲ್ಲಿರೋ ಕ್ವಶನ್ ಮಾರ್ಕು. ಬಟ್ ವಿದ್ಯಾಗಮ ನಡೀತಿದೆಯಾ ಈಗ? ಹೌದು ಹರೀಶ್, ಈಗ ವಿದ್ಯಾಗಮನ ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಾಗಿದೆ. ಆದ್ರೂ ಏನಂದ್ರೆ ಅಂಗನವಾಡಿ ಕಾರ್ಯಕರ್ತಕ್ಕೆ ಬಂದಿದ್ದ ಪಾಸಿಟಿವ್ ಈ ಮಗುಗೆ ಬಂದಿದೆ ಅಂತಂದೇಳಿ ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿರೋದ್ರಿಂದ ಈಗ ಜಾಗೃತಿ ಕೂಡ ಈಗ ಮೂಡಿಸಲಾಗ್ತಿದ್ದು. ಈಗ ಹೊನ್ನಾಳಿ ತಾಲೂಕಿನ ಸಾಸವಳ್ಳಿ ಗ್ರಾಮದ ಕಮ್ಮರ್ಗಟ್ಟೆ ಸುತ್ತಮುತ್ತ ಇರೋ ವಿದ್ಯಾಗಮನ ಶಾಲೆಗಳನ್ನ ಈಗ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಅವ್ರು ಯಾರಿಗೂ ಏನು ತೊಂದರೆ ಆಗಿಲ್ವಾ? ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಮಗುವಿನ ಪೋಷಕರಿಗೆ ಯಾರಿಗೂ ಈಗ ನೆಗೆಟಿವ್ ಬಂದಿದೆ. ಎಲ್ಲರೂ ಸಮಾಧಾನಕ್ಕೆ ಇದ್ದಾರೆ. ಆದ್ರೂ ಅವರಿಗೆ ಚಿಕಿತ್ಸೆ ಮನೆಯಲ್ಲೇ ಕ್ವಾರಂಟೈನ್ ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ ಹರೀಶ್. ಅದು ಒಳ್ಳೇದೇ. ಎನಿವೆ, ಥ್ಯಾಂಕ್ ಯು HMP ಕುಮಾರ್ ಈ ಕ್ಷಣದ ಮಾಹಿತಿಗಾಗಿ. ಇದು ದಾವಣಗೆರೆಯಿಂದ ಬರ್ತಿರೋದು ಬ್ರೇಕಿಂಗ್ ನ್ಯೂಸ್. ವಿದ್ಯಾಗಮ ತರಗತಿಗೆ ಹಾಜರಾಗಿದ್ದ ವಿದ್ಯಾರ್ಥಿ, ಆತನಿಗೆ ಇದೀಗ ಕೊರೋನಾ ಪಾಸಿಟಿವ್ ಆಗಿದೆ. ಆದರೆ ಒಂದು ಸಮಾಧಾನ ಅಂದರೆ ಸಿಂಪ್ಟಮ್ಯಾಟಿಕ್, ಈಗಾಗಲೇ ಚೇತರಿಸ್ಕೊಳ್ತಿದ್ದಾನೆ ಅಂತ. ಬಟ್ ಆತನ ಸಂಪರ್ಕದಲ್ಲಿರೋ ಅವರ ಅಪ್ಪ ಅಮ್ಮನಿಂದ ಹಿಡಿದು ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳಿದ್ರು ಎಲ್ಲರಿಗೂ ಕೂಡ ನೆಗೆಟಿವ್ ಬಂದಿರೋದು ಈಗ ಆತಂಕದಿಂದ ದೂರ. 6ನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿ ಆತ. ದಾವಣಗೆರೆಯ ಹೊನ್ನಾಳಿ ತಾಲೂಕಿನಲ್ಲಿರುವಂತಹ ಊರು ಕಮ್ಮಾರಗಟ್ಟೆ ಅನ್ನೋ ಊರದು. ಆ ಕಮ್ಮಾರಗಟ್ಟೆ ಊರಿನಲ್ಲಿ ವಿದ್ಯಾಗಮ ನಡೀತಾ ಇತ್ತು. ತಾತ್ಕಾಲಿಕವಾಗಿ ಈಗ ವಿದ್ಯಾಗಮ ತರಗತಿಗಳನ್ನು ನಿಲ್ಲಿಸಲೇಬೇಕು ಈ ಕ್ಷಣಕ್ಕೆ. ಬಿಕಾಸ್ ಈ ಥರದ್ದು ಇದೇ ದೊಡ್ಡ ನಿನ್ನೆಯಿಂದಲೂ ಕೂಡ ನ್ಯೂಸ್ ಆಗಿರೋದು. ಈ ಥರದ್ದು ಬಂದಾಗ ಮಕ್ಕಳು ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಗೊತ್ತಿರಲ್ಲ. ಸಡನ್ನಾಗಿ ಬೇರೆಯವ್ರಿಗೆ ಹಬ್ಬಿಟ್ರೆ ಮನೇಲಿ ಅಜ್ಜಿ ತಾತ ಎಲ್ಲ ಇರ್ತಾರೆ, ಅಪ್ಪ ಅಮ್ಮನ ಜೊತೆ ಸಂಪರ್ಕ ಇದ್ದೇ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ. ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಕೂಡ ಬೇರೆ ಗೊತ್ತಿಲ್ಲದೆ ಅರಿವಿಲ್ಲದೆ ಮಾಡುವಂಥ ಕೆಲಸಗಳಲ್ಲಿ ಈ ಥರದ ಸೋಂಕು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಭಾಳ ಎಚ್ಚರಿಕೆ ವಹಿಸಬೇಕು. ಬಟ್ ಫೈನಲಿ ಈ ಕಮ್ಮಾರಗಟ್ಟೆಯಲ್ಲಿ ಆತ ಒಬ್ಬನಿಗೆ ಬಂದಿದೆ. ಬಟ್ ಆತ ಈಗ ಸಿಂಪ್ಟಮ್ಯಾಟಿಕ್ ಚೇತರಿಸ್ಕೊಳ್ತಿದ್ದಾನೆ. ಬೇರೆಯವ್ರಿಗೆ ನೆಗೆಟಿವ್ ಬಂದಿರೋದು ಸಮಾಧಾನ.
ಭಾಳ ಸದ್ದು ಮಾಡ್ತಿರೋದು ಮೊನ್ನೆಯಿಂದ ವಠಾರ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಬಂದದ್ದು, ಶಿಕ್ಷಕರು ಕೊರೋನಾ ಬಂದದ್ದು ಅಂತ. ವಠಾರ ಶಾಲೆಯ ಮಗದೊಬ್ಬ ಶಿಕ್ಷಕರಿಗೆ ಈಗ ಕೊರೋನಾ ಬಂದಿರೋ ನ್ಯೂಸ್ ಬರ್ತಾ ಇದೆ. ಎಲ್ಲಿ ಅಂತೀರಾ? ಯಾದಗಿರಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಯಾದಗಿರಿಯ ಶಿಕ್ಷಕ, ಮ್ಯಾಥಮ್ಯಾಟಿಕ್ಸ್ ಅಂದರೆ ಗಣಿತ ಶಾಸ್ತ್ರವನ್ನು ಹೇಳಿಕೊಡುತ್ತಿದ್ದಂತಹ ಟೀಚರ್ ಅವರು, ಯಾದಗಿರಿ ನಗರದ ಗಣಿತ ಶಿಕ್ಷಕರಿಗೆ ಇದೀಗ ಕೊರೋನಾ ಪಾಸಿಟಿವ್ ಆಗಿದೆ. ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರವರು, ಅವ್ರಿಗೀಗ ಕೊರೋನಾ ದೃಢಪಟ್ಟಿದೆ. ಗಂಗಾನಗರ, ಶಾಂತಿನಗರ, ಬಾಲಾಜಿ ಮಂದಿರದಲ್ಲಿ ಪಾಠ ಮಾಡಿದ್ರು ಅವರು. ಮಕ್ಕಳಿಗೆ ವಿದ್ಯಾಗಮ ಯೋಜನೆಯಡಿ ಪಾಠ ಮಾಡಿ ಬಂದಿದ್ರು. 40ಕ್ಕೂ ಹೆಚ್ಚು ಮಕ್ಕಳ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದ್ರು ಈ ಶಿಕ್ಷಕರು. ದಿಸ್ ಇಸ್ ವಾಟ್ ತುಂಬ ಯಾವಾಗಲೂ ಕೂಡ ದೊಡ್ಡ ಆತಂಕಕ್ಕೆ ಕಾರಣ ಆಗೋದು. ಒಬ್ಬ ಶಿಕ್ಷಕರಿಗೆ ಇಲ್ಲಿ ಪಾಸಿಟಿವ್ ಬಂದರೆ ಅವರು ಹಲವಾರು ಕಡೆ ಹೋಗಿ ಪಾಠ ಮಾಡಿ ಬಂದಿದ್ದಾರೆ. ವಿದ್ಯಾಗಮದ ಯೋಜನೆಯಡಿ 40 ಜನ ಮಕ್ಕಳು ಅವರ ಪ್ರಾಥಮಿಕ ಅಂದರೆ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಕೂತು ಪಾಠ ಮಾಡ್ತಿರ್ತಾರೆ ದೂರದಲ್ಲಿ. ಸರ್ ಇದು ಗೊತ್ತಾಗಲಿಲ್ಲ ಸರ್ ಅಂದಾಗ ಹತ್ತಿರ ಹೋಗಿ ಏನೋ ನೋಡಿರ್ತಾರೆ. ಆ ಪೆನ್ ಇಸ್ಕೊಂಡಿರ್ಬೋದು, ಬರೆಯೋದು ಹೇಳ್ಕೊಟ್ಟಿರ್ಬೋದು, ಅಥವಾ ಪಕ್ಕದಲ್ಲೇ ಇದ್ದಾಗ ಅಥವಾ ಹಿಂಗೆ ಪಕ್ಕಕ್ಕೆ ಹೋಗು ಹಿಂಗೆ ಅಂದಾಗ ಏನೋ ಗೊತ್ತಿಲ್ಲದ ಅಥವಾ ಅವರೇ ಟೀಚರ್ಸ್ ಹತ್ರ ಬಂದು ಅವರೇ ಏನೋ ಮುಟ್ಟು ಮಾತಾಡಿದ್ರು, ಪಕ್ಕ ಬಂದು ನಿಂತ್ಕೊಂಡ್ರು, ಗೊತ್ತಿರಲ್ಲ. ಸೊ ಹಾಗಾಗಿ ಇದೀಗಾಗಿರುವಂಥ ಆತಂಕ ಏನಪ್ಪ ಅಂದರೆ 40ಕ್ಕೂ ಹೆಚ್ಚು ಆ ವಿದ್ಯಾರ್ಥಿಗಳು ಸಂಪರ್ಕದಲ್ಲಿದ್ದಾರೆ. ಪ್ರೈಮರಿ ಕಾಂಟ್ಯಾಕ್ಟು ಅಂದರೆ ಪ್ರಥಮ ಸಂಪರ್ಕಿತರಾಗಿದ್ದಾರೆ. ಈಗ ಅವರ ಪೇರೆಂಟ್ಸ್ಗಳಿಗೆ, ಊರಿನವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಟೆನ್ಷನ್. ಹಾಗಾಗಿ ಇದೀಗ ಲೆಟ್ಸ್ ಸೇ ಎಲ್ಲ ಪಾಸಿಟಿವ್ ಅಂದರೆ ಟೆಸ್ಟ್ಗಳಾಗಬೇಕು, ಗೊತ್ತಾಗಬೇಕು ರಿಸಲ್ಟ್ ಏನು ಅಂತ. ಬಟ್ ಯಾದಗಿರಿಯ ಈ ಶಿಕ್ಷಕರಿಗೆ ಪಾಸಿಟಿವ್ ಬಂದಿರೋದ್ರಿಂದ ಟೆನ್ಷನ್ ಶುರುವಾಯಿತು. ಮತ್ತಷ್ಟು ಮಾಹಿತಿ ಯಾದಗಿರಿಯಿಂದ ನನ್ನ ಸಹೋದ್ಯೋಗಿ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಾಟೀಲ್ರೇ ನಮಸ್ಕಾರ ರೀ. ನಮಸ್ಕಾರ ಹರೀಶ್, ನಮಸ್ಕಾರ. ಯಾವಾಗ ಆಯ್ತಿದು? ಈಗ ಹೆಂಗಿದೆ ಸಿಚುವೇಶನ್ನು? ಮಕ್ಕಳಲ್ಲಿ, ಪೇರೆಂಟ್ಸ್ ಅಲ್ಲಿ, ಅವ್ರ ಕಡೆ ಸಂಬಂಧಿಕರಲ್ಲಿ ಏನು ಆತಂಕ? ಮತ್ತೆಲ್ಲರಿಗೂ ಟೆಸ್ಟ್ ನಡೀತಾ ಇದೆಯಾ? ಏನಿದೆ ಹರೀಶ್? ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಏನಂತಂದ್ರೆ ವಠಾರ ಶಾಲೆ ಶಿಕ್ಷಣ ಇಲಾಖೆ ಕೂಡ ವಿದ್ಯಾಗಮ ಯೋಜನೆ ಕೂಡ ಸ್ಟಾರ್ಟ್ ಮಾಡಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಏನು ವಠಾರ ಶಾಲೆಯಲ್ಲಿ ಪಾಠ ಮಾಡಿದಂತ ಶಿಕ್ಷಕನು ಕೂಡ ನಿನ್ನೆ ಕೋವಿಡ್ ದೃಢವಾಗಿದೆ. ಏನು ಯಾದಗಿರಿಯ ನಗರದ ಪದವಿ ಪೂರ್ವ ಕಾಲೇಜ್ ಪ್ರೌಢ ಶಾಲೆ ಶಿಕ್ಷಕ, ಗಣಿತ ವಿಷಯದ ಶಿಕ್ಷಕನಿಗೆ ಕೂಡ ಏನು ಕೊರೋನಾ ನಿನ್ನೆ ದೃಢವಾಗಿತ್ತು. ಹೀಗಾಗಿ ಆ ಶಿಕ್ಷಕ ಏನಂತಂದ್ರೆ 3 ಕಡೆ ಏನಂತಂದ್ರೆ ವಠಾರ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ದನು. ಈ ಹಿನ್ನೆಲೆಯಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವನು ಪ್ರೈಮರಿ ಕಾಂಟ್ಯಾಕ್ಟ್ ಕೂಡ ಹೊಂದಿದನು. ಹೀಗಾಗಿ ಎಲ್ಲೇ ಒಂದು ಕಡೆ ಶಿಕ್ಷಣ ಇಲಾಖೆ ಕೂಡ ಮತ್ತೆ ಇಂದು ಪ್ರೈಮರಿ ಕಾಂಟ್ಯಾಕ್ಟ್ ಆದಂತ ಮಕ್ಕಳಿಗೆ ಕೂಡ ಕೋವಿಡ್ ಟೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇಲ್ಲಿ ಎಲ್ಲೇ ಒಂದ್ ಕಡೆ ಕೊರೋನಾ ಶಿಕ್ಷಕರಿಗೆ ದೃಢವಾದ ಹಿನ್ನೆಲೆಯಲ್ಲಿ ಕೂಡ ಪೋಷಕರಿಗೆ ಮತ್ತು ಮಕ್ಕಳಿಗೆ ಕೂಡ ಆತಂಕವಾಗಿದೆ. ವಠಾರ ಶಾಲೆಗೆ ಕಳಿಸಲು ಕೂಡ ಈಗ ಆತಂಕ ಪಡ್ತಾ ಇದ್ದಾರೆ ಹರೀಶ್. ಪ್ರಥಮ ಸಂಪರ್ಕಿತರು ಅಂದಾಗ ಆತಂಕ ಇದ್ದೇ ಇರುತ್ತೆ ಪಾಟೀಲ್ರೆ, ಅನುಮಾನನೇ ಇಲ್ಲ. ಬಟ್ ಈಗ ಅವರೆಲ್ಲರಿಗೂ ಕೂಡ ಟೆಸ್ಟ್ ನಡೀತಾ ಇದೆಯಾ? ಈಗಲೇ ಶಿಕ್ಷಣ ಇಲಾಖೆ ಅಧಿಕಾರಿ ಒಬ್ಬರು ಮಾಹಿತಿ ನೀಡಿದ ಪ್ರಕಾರ ಈಗಲೇ ಏನೇನು ಕೊರೋನಾ ದೃಢವಾದಂತ ಶಿಕ್ಷಕನಿಂದ ಮಾಹಿತಿ ಕೂಡ ಪಡೆದಿದ್ದಾರೆ. ಎಲ್ಲೆಲ್ಲಿ ಪಾಠ ಮಾಡಿದನು, ಆಮೇಲೆ ಎಲ್ಲೆಲ್ಲಿ ಓಡಾಡಿಕೊಂಡಿದ್ದನು, ಆಮೇಲೆ ಎಷ್ಟು ಮಕ್ಕಳಿಗೆ ಈತ ಶಿಕ್ಷಕ ಏನು ಪಾಠ ಮಾಡಿದಾರೆ ಎಂಬುದ ಬಗ್ಗೆ ಎಲ್ಲಾ ಮಾಹಿತಿ ಪಡೆದುಕೊಂಡಿದ್ದಾರೆ. ನಂತರ ಏನಂತಂದ್ರೆ ಈ ಪ್ರೈಮರಿ ಕಾಂಟ್ಯಾಕ್ಟ್ ಆದಂತ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿ ನೀಡುತ್ತಾರೆ. ಇದರ ನಂತರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಮಕ್ಕಳಿಗೆ ಕೂಡ ಕೊರೋನಾ ಟೆಸ್ಟ್ ಮಾಡಿಸುವ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಸೊ ಮಚ್ ನಾಗಪ್ಪ ಮಾರಿ ಪಾಟೀಲ್ ಈ ಕ್ಷಣದ ಮಾಹಿತಿಗಾಗಿ. ಹೌದು, ಮಕ್ಕಳಿಗೆಲ್ಲ ಕೊರೋನಾ ಸೋಂಕು ಬರ್ತಾ ಇದೆ, ಟೀಚರ್ಸ್ಗಳಿಗೆ ಬರ್ತಾ ಇದೆ. ಇದಕ್ಕೀಗ ಮಿನಿಸ್ಟರ್ ಸಾಹೇಬರು ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ವಿದ್ಯಾಗಮ ಯೋಜನೆಯಿಂದ ಮಕ್ಕಳಿಗೆ ಸೋಂಕು ಬಂದ ಹಿನ್ನೆಲೆಯಲ್ಲಿ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸೋಂಕು ಹರಡಿರೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದೀವಿ, ರಾಜ್ಯಾದ್ಯಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದೀವಿ ಅಂತಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಬ್ರೇಕಿಂಗ್ ನ್ಯೂಸ್. ಪ್ರತಿ ಜಿಲ್ಲೆಯಿಂದ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಲಾಗ್ತಾ ಇದೆ. ಮಾಹಿತಿ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಎಂದರು ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು. ರಾಜ್ಯಾದ್ಯಂತ ಕಳೆದ ಹಲವಾರು ದಿನಗಳಿಂದ ಇದ್ದಿರುವಂತಹ ದೊಡ್ಡ ಚಾಲೆಂಜ್ ಇದು. ಯಾಕಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದಿರುವಂತಹ ಕೊರೋನಾ ಸೋಂಕು ಶಿಕ್ಷಕರಿಗೆ, ಬೋಧಕೇತರ ಸಿಬ್ಬಂದಿಗಳಿಗೆ, ಸ್ಪೆಷಲಿ ಮಕ್ಕಳುಗಳಿಗೆ ಈ ಕೊರೋನಾ ಅಟ್ಯಾಕ್ ಆಗಿದೆ. ರಾಜ್ಯದ ಹಲವಾರು ಭಾಗದಲ್ಲಿ ನೂರಾರು ಶಿಕ್ಷಕರು, 10 ಮಕ್ಕಳು. ಇದಕ್ಕೀಗ ಸುರೇಶ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇದು ಆತಂಕ ಸರ್ಕಾರಕ್ಕೆ ಈಗಿರುವಂಥ ದೊಡ್ಡ ಸವಾಲು. ಯಾಕೆಂದರೆ ಮಕ್ಕಳಿಗೆ ಅಟ್ಯಾಕ್ ಆಗಿಬಿಟ್ರೆ ಏನಾಗುತ್ತೆ ಅಂತ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಕೃಷ್ಣ, ಸರ್ಕಾರದ ವತಿಯಿಂದ ಏನು ಸ್ಟ್ರಿಕ್ಟ್ ಆಕ್ಷನ್ ತಗೋತಿದ್ದಾರೆ ಈಗ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ? ಹರೀಶ್, ಈಗಾಗಲೇ ಏನಂತಂದ್ರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಒಂದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಆದ್ರೆ ನಿನ್ನೆ ಹೊರಡಿಸಿದಂತ ಸಂದರ್ಭದಲ್ಲಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾಗಮ ಯೋಜನೆಯನ್ನು ನಿಲ್ಸೋದಕ್ಕೆ ಆಗೋದಿಲ್ಲ, ಏನು ಕೂಡ ಇದರಿಂದ ಯಾವುದೇ ರೀತಿಯಿಂದ ಎಫೆಕ್ಟ್ ಆಗಿಲ್ಲ, ಮತ್ತೆ ಏನು ಮುಖ್ಯೋಪಾಧ್ಯಾಯರಿಗೆ ಆಗಿದೆ ಅನ್ನುವಂಥದ್ದು ಅದು ಈ ಹಿಂದೆನೆ ಕೂಡ ಆಗಿತ್ತು. ಆದ್ರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸೋಂಕು ಹರಡಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಯಾವಾಗ ನಿನ್ನೆಯಿಂದ ಸಾಕಷ್ಟು ವಿರೋಧ ವ್ಯಕ್ತವಾಯಿತು, ಎಲ್ಲೆಡೆ ಕೂಗು ಕೇಳಿ ಬರ್ತಾ ಇತ್ತು. ಈ ಒಂದು ವಿದ್ಯಾಗಮ ಯೋಜನೆಯಿಂದಲೇ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಮಕ್ಕಳಿಗೂ ಮತ್ತೆ ಶಿಕ್ಷಕರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸೋಂಕು ಹರಡ್ತಾ ಇದೆ ಅನ್ನುವಂಥದ್ದು ಕೂಗು ಕೇಳಿ ಬರ್ತಾ ಇತ್ತು. ಈಗ ಎಚ್ಚೆತ್ತಿರತಕ್ಕಂತಹ ಶಿಕ್ಷಣ ಇಲಾಖೆ, ಅದರಲ್ಲೂ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಈಗ ಒಂದು ಮಹತ್ವದ ನಿರ್ಧಾರವನ್ನ ಮಾಧ್ಯಮಗಳೇ ತಿಳಿಸಿರುವಂತದ್ದು. ಅಂದ್ರೆ ಮಕ್ಕಳಿಗೆ ಯಾರು ಹಿಂದುಳಿದಿದ್ದಾರೆ ಅವರ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಕೊಡಬೇಕು. ಈಗಾಗಲೇ ಲಾಕ್ಡೌನ್ ಇಂದಾಗಿ ಶಾಲೆಗಳು ಕ್ಲೋಸ್ ಆಗಿದ್ದಾವೆ. ಆದ್ರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ ಶಿಕ್ಷಕರು ಎಲ್ಲಾ ಕಡೆ ಹಳ್ಳಿಗೆ ತೆರಳಿ ಒಂದು ಶಿಕ್ಷಣ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಸೋಂಕು ಹರಡ್ತಾ ಇದ್ರೆ ಬಹಳ ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ಬೇಕಾಗತ್ತೆ. ಈಗಾಗಲೇ ಏನು ಸಂಬಂಧಪಟ್ಟಂತಹ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಶಿಕ್ಷಣ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸೂಚನೆ ಕೊಡಲಾಗಿದೆ. ಈ ಒಂದು ವಿದ್ಯಾಗಮ ಯೋಜನೆಯಿಂದ ನಿಜವಾಗ್ಲೂ ಕೂಡ ಸೋಂಕು ಹರಡಿದೆಯಾ, ಯಾವ ರೀತಿ ಹರಡಿದೆ, ಮತ್ತೆ ಅಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು, ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಯಾವ ರೀತಿಯಾಗಿ ಸೋಂಕು ಹರಡಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಸಂಪೂರ್ಣವಾದಂತಹ ವಿವರವನ್ನ ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಸುರೇಶ್ ಕುಮಾರ್ ಅವರು ಶಿಕ್ಷಣ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಆ ಒಂದು ಮಾಹಿತಿಯನ್ನ ಇವತ್ತು ಸಂಜೆ ಒಳಗಡೆ ಆ ಎಲ್ಲಾ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಸುರೇಶ್ ಕುಮಾರ್ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಸುರೇಶ್ ಕುಮಾರ್ ಅವರು ಕೂಡ ಈ ಒಂದು ವಿದ್ಯಾಗಮ ಯೋಜನೆ ನಿಲ್ಲಿಸಬೇಕಾ ಅಥವಾ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ವಿದ್ಯಾಗಮ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದಂತಹ ಶಿಕ್ಷಕರಿಗೆ, ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬರ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಈ ವಿದ್ಯಾಗಮ ಯೋಜನೆಯ ರೂವಾರಿ ಯಾರಿದ್ರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿದ್ಯಾಗಮ ಯೋಜನೆ ಶುರುವಾಗಿದ್ದೇ ಕಲಬುರಗಿ ಜಿಲ್ಲೆಯಲ್ಲಿ. ಯೋಜನೆಯ ಪರಿಚಯ ಮಾಡಿದ್ರು ನಳಿನಿ ಅತುಲ್. ಇದೀಗ ಅವರ ವರ್ಗಾವಣೆ ಆಗಿದೆಯಂತೆ. ಬ್ರೇಕಿಂಗ್ ನ್ಯೂಸ್, ಯೋಜನೆಯನ್ನು ಶುರು ಮಾಡಿದವರು IAS ಆಫೀಸರ್ ನಳಿನಿ ಅತುಲ್, ಕಲಬುರಗಿ ವಲಯ ಶಿಕ್ಷಣ ಇಲಾಖೆಯ ಅಧಿಕಾರಿ. ಇದೀಗ ಅವ್ರನ್ನ ಎತ್ತಂಗಡಿ ಮಾಡಲಾಗಿದೆ. ಶಿಕ್ಷಣ ಇಲಾಖೆ ಅಪರ ಆಯುಕ್ತರು ನಳಿನ್ ಅತುಲ್. 1 ವರ್ಷ ಪೂರ್ಣಗೊಳ್ಳುವ ಮುಂಚೆನೆ ಅತುಲ್ ಅವರ ವರ್ಗಾವಣೆ ಆಗಿದೆ ಅಂತ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅವರ ಹೆಸರು ನಳಿನಿ ಅತುಲ್, IAS ಅಧಿಕಾರಿ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ. ವಿದ್ಯಾಗಮ ಯೋಜನೆಯನ್ನು ಶುರು ಮಾಡಿದಂಥ ಒಬ್ಬ IAS ಆಫೀಸರ್. 1 ವರ್ಷ ಇನ್ನೂ ಪೂರ್ಣಗೊಂಡಿಲ್ಲ, ಆದರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. KKRB ಉಪ ಕಾರ್ಯದರ್ಶಿಯಾಗಿ ಅತುಲ್ ಅವರ ವರ್ಗಾವಣೆ ಆಗಿದೆ. ಸರ್ಕಾರದಿಂದ ಕಳೆದ 8ನೇ ತಾರೀಕು ಈ ವರ್ಗಾವಣೆಯ ಆದೇಶ ಹೊರಬಂದಿದೆ. ಅಂದರೆ ಇವತ್ತು 10 ಅಂದರೆ ಮೊನ್ನೆ ಈ ಆದೇಶ ಆಗಿರೋದು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬೋರ್ಡ್ಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇದೀಗ ದಸರಾ ಆಚರಣೆ ನಡೀತಾ ಇದೆ. ದಸರಾಗೆ ಕೌಂಟ್ ಡೌನ್ ಇದೆ. 7 ದಿನಗಳ ಮಾತ್ರ ಬಾಕಿ. ದಸರಾ ಉದ್ಘಾಟಕರಾಗಿ ಈ ಬಾರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಡಾಕ್ಟರ್ ಮಂಜುನಾಥ್ ಈ ಬಾರಿ ದಸರಾವನ್ನು ಉದ್ಘಾಟನೆ ಮಾಡ್ತಾರೆ. ಯಾರು? ಜಯದೇವ ಆಸ್ಪತ್ರೆಯ ನಿರ್ದೇಶಕರು, ಪ್ರಸಿದ್ಧ ಹೃದ್ರೋಗ ತಜ್ಞರು, ಜೊತೆಗೆ ಕೊರೋನಾ ವಾರಿಯರ್ ಅಂದರೆ ಕೊರೋನಾ ಟಾಸ್ಕ್ ಫೋರ್ಸ್ನ ಲೀಡ್ ಮಾಡ್ತಿದ್ರು ಡಾಕ್ಟರ್ ಮಂಜುನಾಥ್. ಈ ಬಾರಿ ದಸರಾ ಉದ್ಘಾಟನೆ ಮಾಡೋರು ಡಾಕ್ಟರ್ ಮಂಜುನಾಥ್. ಬ್ರೇಕಿಂಗ್ ನ್ಯೂಸ್, ಮೈಸೂರು ಉಸ್ತುವಾರಿ ಸಚಿವರಿಂದ ಘೋಷಣೆ ಆಗಿದೆ. ST ಸೋಮಶೇಖರ್ ಅವರಿಂದ ಅಧಿಕೃತವಾಗಿ ಆಗಿರುವಂತಹ ಘೋಷಣೆ ಇದು. ಮುಖ್ಯಮಂತ್ರಿಗಳಿಂದಲೇ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಅಂತಿಮ ಆಯಿತು. ಇದೀಗ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 5 ಮಂದಿಗೆ ಸನ್ಮಾನ ಮಾಡಿ ಒಬ್ಬರಿಂದ ದಸರಾ ಉದ್ಘಾಟನೆ ಆಗುತ್ತೆ. ಮರಗಮ್ಮ ಪೌರ ಕಾರ್ಮಿಕರು, ಡಾಕ್ಟರ್ ನವೀನ್ ಆರೋಗ್ಯ ಇಲಾಖೆಯ ಮೆಡಿಕಲ್ ಆಫೀಸರ್, ರುಕ್ಮಿಣಿ ಸ್ಟಾಫ್ ನರ್ಸ್, ನೂರ್ ಜಾನ್ ಆಶಾ ಕಾರ್ಯಕರ್ತೆ ಮತ್ತು ಕುಮಾರ್ ಮೈಸೂರು ನಗರದ ಪೊಲೀಸ್ ಪೇದೆ, ಆಯುಬ್ ಅಹಮದ್ ಸಾಮಾಜಿಕ ಕಾರ್ಯಕರ್ತ. ಇಷ್ಟೂ ಜನಕ್ಕೆ ಸನ್ಮಾನವನ್ನು ಮಾಡಲಾಗುತ್ತೆ. ಒಬ್ಬರಿಂದ ಉದ್ಘಾಟನೆ ಮಾಡಿಸಲಾಗುತ್ತೆ ಎಂದರು ಮೈಸೂರಿನ ಉಸ್ತುವಾರಿ ಸಚಿವರು ಸೋಮಶೇಖರ್ ಅವರು. ಹಾಗಾಗಿ ಈ ಬಾರಿ ಮೈಸೂರಿನ ದಸರಾ ಉದ್ಘಾಟನೆಗೊಳ್ಳುತ್ತೆ ಡಾಕ್ಟರ್ ಮಂಜುನಾಥ್ ಅವರಿಂದ.